ಹಾಯ್, ಎಲ್ಲರಿಗೂ ನಮಸ್ಕಾರ. ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂಜಯ್. ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಸ್ನೇಹಿತರೆ, ಹೀಗೆ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಇವತ್ತಿನ ದಿನ ಕುಕ್ಕಿಂಗ್ ಎಪಿಸೋಡ್ಸಲ್ಲಿ ಕುಕ್ ವಿತ್ ಅಮ್ಮ ಟೇಸ್ಟ್ ವಿತ್ ಸಂಜು ಅನ್ನೋ ಕುಕ್ಕಿಂಗ್ ಎಪಿಸೋಡ್ಸಲ್ಲಿ ನಮ್ಮಮ್ಮ ಇವತ್ತು ಏನು ಸ್ಪೆಷಲಾಗಿ ಡಿಶ್ ಮಾಡ್ತಾರೆ ಅಂತ ನೋಡೋಣ. ಯಾಕಂದರೆ ಇವತ್ತು ಮಂಗಳವಾರ ಅಲ್ವಾ, ನಾನ್ ವೆಜ್ ಖಂಡಿತ ಮಾಡಿರ್ತಾರೆ. ಯಾಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಮ್ಮ ಈ ನಾನ್ ವೆಜ್ ಐಟಮ್ಸ್ನ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡೋದನ್ನು ಹೇಳ್ಕೊಡ್ತಾರೆ. ಹಾಗಾಗಿ ನೀವು ಮಿಸ್ ಮಾಡೋಂಗಿಲ್ಲ. ಹಾಗಾಗಿ ನೀವು ನೋಡಿ ಮನೇಲಿ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ನಮ್ಮಮ್ಮ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ. ದಯಮಾಡಿ ನೋಡಿ ನೀವು ಇದನ್ನ ಮನೆಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ? ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಮಾ, ಹೇಳಿ ಸಂಜು. ಏನಮ್ಮ ಸ್ಪೆಷಲ್ ಇವತ್ತು? ಮಂಗಳವಾರ ಅಲ್ವಾ, ಏನಾದ್ರು ಸ್ಪೆಷಲ್ ಮಾಡ್ಬೇಕೆ ನೀನು? ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಗೊತ್ತಾ? ಸಿಂಗಲ್ ಬೋನ್ ಫಿಶ್ ಇಂದ ತವಾ ಫ್ರೈ ಮಾಡ್ತೀನಿ ಇವತ್ತು. ಓಕೆ ಓಕೆನಾ? ಓಕೆ ಮಾ, ವೀಕ್ಷಕರಿಗೆಲ್ಲ ತೋರಿಸ್ತೀನಿ, ಅವರು ಮನೇಲಿ ಮಾಡ್ಕೊಂಡು ಇದನ್ನ ತಿನ್ಲಿ. ಓಕೆ ಓಕೆನಾ? ಓಕೆ. ಸಿಂಗಲ್ ಬೋನ್ ಫಿಶ್? ಸಿಂಗಲ್ ಬೋನ್ ಫಿಶ್. ಓಕೆ, ಇದ್ರಲ್ಲಿ ಜಾಸ್ತಿ ಮೂಳೆ ಇರಲ್ಲ? ಒಂದೇ ಮೂಳೆ ಇರೋದು. ಓಕೆ, ನೋಡಿ ತೋರಿಸ್ತೀನಿ, ನೋಡು. ನೋಡ್ದಾ? ನೋಡಿ ಸ್ನೇಹಿತರೆ, ಇದು ಸಿಂಗಲ್ ಬೋನ್ ಫಿಶ್. ಇದರಲ್ಲಿ ಸೆಂಟ್ರಲ್ ಮಾತ್ರ ಒಂದು ಮೂಳೆ ಇರುತ್ತೆ ನೋಡಿ. ಓಕೆ ಅಮ್ಮ, ಮಾಡು. ನೋಡಪ್ಪ, ಫ್ರೈ ಮಸಾಲೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಓಕೆ. ಒಂದು 2 ಸ್ಪೂನಲ್ಲಿ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಸಾಕಾ? ಸಾಕು. ಆಮೇಲೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ. ಆಮೇಲೆ 1 ಸ್ಪೂನ್ ಜೀರಾ ಪೌಡರ್. ಆಮೇಲೆ ಪುಡಿ ಉಪ್ಪು. ಪುಡಿ ಉಪ್ಪು ಎಷ್ಟು? ಒಂದು 1/4 ಸ್ಪೂನ್ ಇದೆ. ಓಕೆ ಅಮ್ಮ. ಈಗ ನಿಂಬೆಹಣ್ಣು, 1 ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ನಿಂಬೆಹಣ್ಣನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಹುಣಸೆ ಹುಳಿನೂ ಹಾಕ್ಬೋದು. ನಾನು ನಿಂಬೆ ಹಣ್ಣನ್ನ ಬಳಸ್ತೀನಿ, ನಿಮ್ಮ ಇಷ್ಟ. ಹುಣಸೆ ಹಣ್ಣು ಬೇಕಾದ್ರೆ ಹುಣಸೆ ಹಣ್ಣನ್ನ ಹಾಕೊಳ್ಳಿ. ಹುಣಸೆ ಹಣ್ಣು ಬೇಕಾದ್ರೂ ಹಾಕೋಬಹುದು, ನಿಂಬೆಹಣ್ಣು ಬೇಕಾದ್ರೂ ಹಾಕೋಬಹುದು. ಆಮೇಲೆ ವೆನಿಗರ್ ಬೇಕಾದ್ರೂ ಹಾಕೋಬಹುದು. ಎಷ್ಟು ಎಣ್ಣೆಯನ್ನ ಸೇರಿಸ್ಕೊತೀನಿ, ಜಾಸ್ತಿ ಬೇಡ, 1 ಸ್ಪೂನ್ ಸಾಕು. ಓಕೆನಾ? ಓಕೆ ಅಮ್ಮ. ನೋಡಪ್ಪ, ಇದನ್ನ ಕಲ್ಸೋದಕ್ ಮೊದ್ಲು ನೋಡು, ಫಿಶ್ ಅನ್ನ ಈ ರೀತಿ ಸ್ಲೈಸ್ ಮಾಡ್ಕೋಬೇಕು. ಸಣ್ಣಕ್ಕೆ ತೆಳ್ಳಗೆ. ಫ್ರೈಗಂತ ಹೇಳಿದ್ರೆ ಮಾಡ್ಕೊಡ್ತಾರ ಅವ್ರು. ಈ ರೀತಿ ನೋಡಿದಲ್ಲಪ್ಪ? ಓಕೆ, ಈ ರೀತಿ ಮಾಡ್ಕೋಬೇಕು. ಇದು ಒಂದು 3/4 kg ಫಿಶ್ ಇದೆ. ಈಗ ಇದನ್ನ ಕಲಿಸ್ತೀವಿ ನೋಡಿ, ಈ ತರ ಕಲಿಸ್ಕೋಬೇಕು. ಈಗ ಇದಕ್ಕೆ ಹಚ್ಬೇಕು, ನೀಟಾಗಿ ಹಚ್ಕೋಬೇಕು. ಸ್ನೇಹಿತರೆ, ನಿಮ್ಗೆ ಯಾರ್ಯಾರಿಗೆ ಫಿಶ್ ಇಷ್ಟ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ, ಯಾವ ಫಿಶ್ ಇಷ್ಟ, ಎಷ್ಟು ತಿಂತೀರಾ ಫಿಶ್. ನೋಡಪ್ಪ, ಈ ರೀತಿ ಎಲ್ಲದಕ್ಕೂ ಹಿಂಗೆ ನೀಟಾಗಿ ಸವರ್ಕೊಂಡು ಇದನ್ನೇನ್ ಮಾಡ್ಬೇಕಂದ್ರೆ ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಒಂದು 5 ನಿಮಿಷ. ಓಕೆನಾ? ಏನಕ್ಕೆ ಮುಚ್ಚಿಡ್ಬೇಕು? ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ.
ಇಲ್ಲ ಅಂದ್ರೆ ನಾವು ಫ್ರೀಸರ್ ಅಲ್ಲಿ ಒಂದ್ 10 ನಿಮಿಷ ಇಟ್ರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ, ಗರ್ಗರಿಯಾಗಿ ಬರುತ್ತೆ. ಇದಕ್ಕೆ ಇನ್ನು ಕೆಲವರು ರವೆ ಎಲ್ಲ ಹಾಕೊಂತಾರೆ. ನಾನು ಈ ತರ ಮಾಡ್ತಾ ಇದ್ದೀನಿ, ನಿನ್ ಸ್ಟೈಲ್. ನನ್ನ ಸ್ಟೈಲ್ ನೋಡಪ್ಪ. ಈಗೆಲ್ಲ ಸವರಿದ್ದಾಯ್ತು ಮಸಾಲೆ. ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. ನಿಮ್ಮ ಸೈಡ್ಗೆಲ್ಲ ಬೇಡ ಅಲ್ವಾ? ಇಲ್ಲ, ಸೈಡ್ಗೆಲ್ಲ ಬೇಡ, ಇಟ್ಕೊಳ್ಳುತ್ತೆ. ಈಗ ಬೇಕಿದ್ರೆ ನಾವು ನೋಡು ಈ ರೀತಿ ಒಂದು ಫೋಕ್ ತಕೊಂಡು ಈ ತರ ಹಿಂಗ ಅನ್ಕೋಬಹುದು. ಎಲ್ಲವೂ ಈ ತರ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ. ತುಂಬಾ ಈಸಿ ಫ್ರೈ ಮಾಡೋದು ಫಿಶ್. ನೋಡಿ ಸ್ನೇಹಿತರೆ, ಈ ತರ ಮಾಡ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ಲಪ್ಪ. ಮುಚ್ಚೋಣ. 5 ಮಿನಿಟ್ಸ್. 5 ಮಿನಿಟ್ಸ್. ನೋಡ್ ಮಗನೆ, ಈಗ 5 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಫಿಶ್ಗೆ. ಓಕೆನಾ? ಈಗ ನಾನು ಸ್ಟವ್ ಹಚ್ಚಿ ತವಾ ಇಡ್ತೀನಿ ಸ್ಟವ್ ಮೇಲೆ. ಸ್ವಲ್ಪ ಇಲ್ಲಿ ಕಾದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ತವಾ ಮೇಲೆ ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕೋಬೇಕಾ ಜಾಸ್ತಿ ಹಾಕೋಬೇಕಮ್ಮ? ನಿಮ್ ಇಷ್ಟ. ಜಾಸ್ತಿ ಆದ್ರೂ ಹಾಕೊಳ್ರಿ, ಕಡಿಮೆ ಆದ್ರೂ ಹಾಕೊಳ್ರಿ. ನಾನು ಮೀಡಿಯಂ ಆಗಿ ಹಾಕಿದ್ದೀನಿ. ಓಕೆನಾ? ಫ್ರೈ ಅಲ್ವಾ? ಫ್ರೈ ಅಲ್ವಾ, ಅದು ಮಸಾಲೆ ಸೀಬಾರ್ದು. ಸೀದ್ರೆ ಒಂಥರ ಟೇಸ್ಟ್ ಬೇರೆ ಆಗ್ಬಿಡುತ್ತೆ. ಅದಕ್ಕೆ ನಾನು ಮೀಡಿಯಂ ಆಗಿ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. ಓಕೆನಾ? ನೋಡಿ ಸ್ನೇಹಿತರೆ, ಊಟದ ಜೊತೆ ಏನಾದ್ರೂ ಒಂದು ಸೈಡ್ ಡಿಶ್, ಫಿಶ್ ಆಗ್ಲಿ, ಚಿಕನ್ ಫ್ರೈ ಆಗ್ಲಿ, ಯಾವ್ದಾದ್ರು ಇದ್ರೆ ಒಂದು ಪೀಸು ಚೆನ್ನಾಗಿ ಊಟ ಸೇರುತ್ತೆ. ಅದಕ್ಕೆ ಊಟ ಸೇರೋದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಅಮ್ಮ ಇದು. ಪ್ರೋಟೀನ್ ಇರುತ್ತೆ, ಮತ್ತೆ ಒಮೆಗಾ 3 ಇದ್ರಲ್ಲಿ ಫಿಶ್ ಅಲ್ಲಿ ಜಾಸ್ತಿ ಇರುತ್ತೆ, ಮತ್ತೆ ಕೊಬ್ಬಿನಾಂಶ ಜಾಸ್ತಿ ಇರಲ್ಲ. ಅದಕ್ಕೆ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಕೋಳಿ ಮತ್ತೆ ಫಿಶ್ ಒಳ್ಳೇದು ಅಂತ ಹೇಳ್ತಾರೆ. ಅದ ರೆಡ್ ಮಟನ್ ಗಿಂತ ಇದು ಒಳ್ಳೇದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಡಾಕ್ಟರ್ಸ್ ಹೇಳೋದನ್ನ ಫಾಲೋ ಮಾಡ್ಬೇಕು. ನೋಡಪ್ಪ, ಈಗ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡು ಈಗ ಒಂದು 2 ಪೀಸ್ ಮಿಕ್ಕಿದ್ದು ಆಮೇಲೆ ಮಾಡ್ತೀನಿ. ಓಕೆನಾ? ಇನ್ನೊಂದು ಹಾಕ್ಬಿಡ್ತೀನಿ. ಮಾಡ್ಬಿಡು. ಸ್ನೇಹಿತರೆ, ಫಿಶ್ ಫ್ರೈ ರೆಡಿ ಆಗ್ತಾ ಇದೆ. ತವಾ ಫಿಶ್ ಫ್ರೈ ಅಲ್ಲ? ತವಾ ಫಿಶ್ ಫ್ರೈ. ಯಾವುದೇ ಫಿಶ್ ಇಂದಾದ್ರೂ ಫ್ರೈ ಮಾಡ್ಬೋದು, ಆದ್ರೆ ಈ ಫಿಶ್ ತುಂಬಾ ಟೇಸ್ಟಿ. ಮತ್ತೆ ಬಂಗುಡೆನು ತುಂಬಾ ಟೇಸ್ಟಿ ಇರುತ್ತೆ. ನನಗೆ ಯಾಕೆ ಇದಿಷ್ಟ ಅಂದ್ರೆ ಮುಳ್ಳಿರಲ್ಲ ಸ್ನೇಹಿತರೆ, ಅದಕ್ಕೆ ನನ್ಗಿಷ್ಟ. ಒಂದ್ಸತಿ ಮೀನಲ್ಲಿ ಏನಪ್ಪ ತಲೆನೋವು ಅಂದ್ರೆ ಮುಳ್ಳು ಬಿಡ್ಸೋದೇ ಒಂದ್ ತಲೆನೋವು. ನೋಡಿ ಸ್ನೇಹಿತರೆ, ಈಗ ಇದು 2 ಸಾರಿ ನಾವು ತಿರ್ಗಿಸ್ಕೊಂಡ್ರೆ ಸಾಕು. ತುಂಬಾ ಸಾರಿ ತಿರ್ಗಿಸಿದ್ರೆ ಮಸಾಲೆ ಇದಾಗ್ಬಿಡುತ್ತೆ. 2 ಸಾರಿ ತಿರ್ಗಿಸ್ಕೊಂಡ್ರೆ ಸಾಕು, ಸಿದ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ರಿ. ಈಗ ಒಂದ್ ಕಡೆ ತಿರ್ಗಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಳ್ರಿ.
ಮನೆ ಎಣ್ಣೆ ಸ್ವಲ್ಪ ಜಾಸ್ತಿ ಯಾಕೆ ಹಾಕೊಂತೀನಿ ಅಂದ್ರೆ ಈ ಸೈಡಲ್ಲಿ ಎಲ್ಲಾನು ಬೆಂದ್ಬಿಡ್ಲಿ ಅಂತ, ಚೆನ್ನಾಗಿ ಬೇಯುತ್ತೆ ಅಂತ. ಚೆನ್ನಾಗಿ ಬೇಯುತ್ತೆ. ಇದು ಆಲ್ಮೋಸ್ಟ್ ಆಯ್ತು ಮಗನೆ. ಓಕೆ ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಆರಾಮಾಗಿ ತಿನ್ಬೋದು. ನೋಡಿ ಫ್ರೈ ಆಗ್ತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಲ್ಲ. ಒಳ್ಳೆ ಸ್ಮೆಲ್ ಬೇರೆ ಬರ್ತಾ ಇದೆ, ಅಂತ ಇದೆ. ನಾನ್ ವೆಜ್ ಆಲ್ಮೋಸ್ಟ್ ಅದು ಸ್ಮೆಲ್ಗೆಲ್ಲ ಫಿದಾಗ್ಬಿಡ್ತೀವಿ ನಾವು. ಓಕೆ ಸ್ನೇಹಿತರೆ, ರೆಡಿ ಆಗ್ತಾ ಇದೆ ನೋಡಿ. ಸಿಂಪಲ್ ಅಷ್ಟೇ ಮಾಡೋದು ಇದು. ಎಷ್ಟು ಬೇಗ ಮಾಡಿದ್ರು ನೋಡಿ. ಆರಾಮಾಗಿ ಫಾಸ್ಟ್ ಆಗಿ ಇದನ್ನ ಇಷ್ಟನ್ನ ನಾವು ಮನೆಯಲ್ಲೇ ಫ್ರೈ ಮಾಡ್ಕೊಂಡು ತಿನ್ಬೋದು. ನೋಡಪ್ಪ ಇದಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಒಂದು ಟಿಶ್ಯೂ ಪೇಪರ್ 3 ಇಟ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಹಾಕ್ತೀನಿ. ಓಕೆನಾ? ಟಿಶ್ಯೂ ಪೇಪರ್ ಏನಕ್ಕೆ ಇಟ್ಕೊಂಡಿರೋದು ಹೇಳು? ಅದೇ ಎಣ್ಣೆ ಎಲ್ಲ ಎಳ್ಕೊಳ್ಳಿ ಅಂತ. ನೋಡಪ್ಪ. ಓಕೆ ಸೂಪರ್. ಓಕೆ ಸ್ಟವ್ ಆಫ್ ಮಾಡಿದ್ದೀನಿ. ಓಕೆ ರೆಡಿ ಆಗಿದೆಯಲ್ಲ. ಇದಕ್ಕೆ ಒಂದು ಈರುಳ್ಳಿನ ಸೌತೆಕಾಯಿ ನೋಡಿ ಸ್ನೇಹಿತರೆ, ತವಾ ಫಿಶ್ ಫ್ರೈ ರೆಡಿ ಆಗಿದೆ ನೋಡಿ. ಆಹಾ, ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ ನೋಡಿ. ತವಾ ಫಿಶ್ ಫ್ರೈ ರೆಡಿ. ರುಚಿ ನೋಡಕ್ ತಯಾರಾಗಿದ್ಯಾ? ನಾವು ಯಾವಾಗಲೂ ರೆಡಿ ನಮ್ಮ ನಾನ್ ವೆಜ್ಗೆ. ನೋಡಿ ಸ್ನೇಹಿತರೆ, ತವಾ ಫಿಶ್ ಫ್ರೈ ರೆಡಿ ಆಗಿದೆ. ನನ್ನ ಮಗ ಈಗ ತಿಂದು ರುಚಿ ನೋಡಿ ಹೇಳ್ತಾನೆ. ನೀವು ಇದನ್ನ ಖಂಡಿತ ಮನೇಲಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ತಿಂದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಶ್ವಾಸ ಹೀಗೆ ಇರಲಿ. ನನ್ನ ಎಲ್ಲಾ ವಿಡಿಯೋಗಳಿಗೂ ನೀವು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಅದೇ ರೀತಿ ಇದಕ್ಕೂ ಸಹ, ಈ ವಿಡಿಯೋಗೂ ಸಹ ರೆಸ್ಪಾನ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಬಾಯ್.